ಹಲೋ ಮತ್ತೆ ಬಂದಿದ್ದೀನಿ. ಏನು ಆಟೋದಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಮೈಸೂರು ಒಂದು ರೌಂಡ್ ಹೊಡಿಯೋಣ ಅಂತ ಅನ್ಕೊಂಡೆ. ರೌಂಡ್ಸ್ ಏನಲ್ಲ, ಸುಮ್ಮನೆ ಹೇಳಿದ್ದು. ಸ್ವಲ್ಪ ಹಣ್ಗಳು ತಗೋಬೇಕಿತ್ತು, ಐಟಮ್ಸ್ ತಗೋಬೇಕಾಗಿತ್ತು, ಅದಕ್ಕೋಸ್ಕರ ಅಂತಾನೆ ಹೋಗಿದ್ದು. ಆಟೋಲಿ ಹೋಗುವಾಗ ಬರೀ ಕ್ರಿಸ್ಮಸ್ಗೆ ಬೇಕಾಗಿರೋ ಐಟಮ್ಸ್ಗಳೇ ಕಾಣಿಸ್ತಾ ಇತ್ತು. ಸಾಂತಾ ಕ್ಲಾಸ್ ಏನೇನು ಗಿಫ್ಟ್ ಕೊಡ್ತಾನೆ ಈ ವರ್ಷ ನೋಡೋಣ ಅಂತ ಅನ್ಕೊಳ್ಳೋ ಆಸೆ ಅಂತೂ ಇಲ್ಲ, ಯಾಕೆಂದ್ರೆ ನಮ್ಮ ಲೈಫಲ್ಲಿ ಅದು ಬಂದೇ ಇಲ್ಲ. ಬರೀ ಅದು ಕನಸು ಅಷ್ಟೇ. ನಮ್ಗೆ ಏನು ಬೇಕೋ ಅದನ್ನ ನಾವೇ ದುಡಿಬೇಕು, ನಾವೇ ತಗೋಬೇಕು, ಇದು ರಿಯಾಲಿಟಿ. ಈ ಗ್ರೀನ್ ಡಿಸೈನ್ ಇರೋ ತರ ಬಳೆಯಲ್ಲಿ ನನಗೆ ಪಿಂಕ್ ಕಲರ್ ಬೇಕಿತ್ತು, ಬಟ್ ಆದರೆ ನನಗೆ ಈ ಥರ ಸಿಕ್ತು. ಸರಿ ಆಯಿತು ಅಂದ್ಬಿಟ್ಟು ಅದನ್ನೇ ತಗೊಂಡೆ. ಒಂದಷ್ಟು ಹಣ್ಣುಗಳೆಲ್ಲ ಪ್ಯಾಕ್ ಮಾಡಿಸ್ಬೇಕಾಗಿತ್ತು, ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡ್ವಿ. ನೋಡ್ತಾ ನೋಡ್ತಾ ಆಲ್ರೆಡಿ 25ನೇ ಇಸ್ವಿ ಮುಗ್ದೋಗಿ 26ಕ್ಕೆ ಕಾಲಿಡ್ತಾ ಇದ್ದೀವಿ. ಇನ್ನೊಂದು 15 ದಿನ ಆಗೋದ್ರೆ ಹೊಸ ವರ್ಷ ಬಂದೇ ಬಿಡ್ತು. ವಯಸ್ಸು ಆಗ್ತಿದೆ, ವರ್ಷನೂ ಹೋಗ್ತಿದೆ ಅಂತ ಅನಿಸ್ತಾ ಇದೆ. ಒಳ್ಳೇದು ಕೆಟ್ಟದ್ದು ಏನೇ ನಡೆದ್ರು ಅದನ್ನು ನಮ್ಮ ಜೀವನದಲ್ಲಿ ನಾವೇ ಫೇಸ್ ಮಾಡಬೇಕು, ಯಾರು ಬಂದು ನಮ್ಗೆ ಆಗಲ್ಲ ಅನ್ನೋದಂತೂ ಸತ್ಯ. ವೀಕೆಂಡ್ಸ್ ಆಗಿರೋದ್ರಿಂದ ಊರಿಗೆ ಹೋಗ್ಬೇಕಾಗಿತ್ತು, ಸೊ ತರಕಾರಿ ಎಲ್ಲ ತಗೊಂಡೋಗ್ಬೇಕಾಗಿತ್ತು. ಕಿರ್ಗಾವ್ಲಲ್ಲಿ ಸಂತೆ ನಡೀತಾ ಇತ್ತು. ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ರೌಂಡ್ ಹೊಡಿಯೋಣ ಅಂತ ಹೋಗಿದ್ದು. ನೋಡಿದ್ರೆ ಎಲ್ಲ ಐಟಮ್ಸೂ ಕೂಡ ಅಲ್ಲೇ ಸಿಕ್ತು ನಮಗೆ. ಅಂದರೆ ತರಕಾರಿ ಆಗಿರ್ಬೋದು, ಸೊಪ್ಪು, ಎಲ್ಲ ಐಟಮ್ಸ್ಗಳೂ ಅಲ್ಲೇ ಇದ್ದು. ಏನೇನು ಬೇಕೋ ಅದೆಲ್ಲನೂ ಕೂಡ ಪ್ಯಾಕ್ ಮಾಡಿಸ್ಕೊಂಡ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಸಂತೆ, ಚಿಕ್ಕದಾಗಿದ್ರೂ ಕೂಡ. ಮಳವಳ್ಳಿ ಸಂತೆ ನೋಡಿದ್ದೆ, ಕಿರ್ಗಾವ್ಲಲ್ಲಿ ಫಸ್ಟ್ ಟೈಮ್ ನಾನು ಸಂತೆ ಬಂದಿದ್ದು. ಮನೆಗೆ ಬೇಕಾಗಿರೋ ತರಕಾರಿ ಸೊಪ್ಪು ಏನೇ ಐಟಮ್ಸ್ ಆದ್ರೂ ನನಗೆ ತೊಗೊಳಕ್ಕೆ ಬರಲ್ಲ, ನಾನು ನಿಜನ ಒಪ್ಕೊಂಡ್ಬಿಡ್ತೀನಿ. ಅಪ್ಪಿನೇ ಯಾವಾಗಲೂ ನೋಡಿ ತೊಗೊಳೋದು, ರೇಟ್ ವಿಷಯವಾಗ್ಲೂ ಅಷ್ಟೇ ಅವನೇ ಅದನ್ನೆಲ್ಲ ಮಾತಾಡೋದು. ಸೊ ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ಊರ ಕಡೆ ಹೊರಟ್ವಿ. ಇವತ್ತಿಂದ ಇಷ್ಟೇ.